2019ರಿಂದ 2023 ತನಕ ಏನು ಅಕ್ರಮವಾಗಿ 50-50 ಇದರೊಳಗೆ ಸ್ಕೀಮ್ನಲ್ಲಿ ಮೂಡಾ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ದರು, ಪರಿಹಾರ ತೆಗೆದುಕೊಂಡಿದ್ರು. ಆ ಸೈಟ್ಗಳನ್ನ ನಾವು ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು ಯಾವುದು ಅವ್ಯವಹಾರ ಆಗಿದೆ ನೋಡಿಬಿಟ್ಟು ಯಾವ್ದು ಇಲ್ಲೀಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡ್ತೀವಿ. ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಅವರು ಭೂ ಸ್ವಾಧೀನ ಆಗಿಲ್ಲದೆ ಹೋದರೂ ಕೂಡ ನಾವು ಸೈಟ್ ಕೊಟ್ಟು ಭೂಮಿ ಕೊಟ್ಟಿದ್ದೀವಿ ಅಂತ ಹೇಳಿ ಅದಕ್ಕೆ ಪರಿಹಾರ ತೆಗೆದುಕೊಂಡಿದ್ದಾರೆ ಅಕ್ರಮವಾಗಿ. ಮತ್ತು ಎಷ್ಟೊಂದು ಜನ ಬೇರೆ ಬೇರೆ ಯಾವುದೋ ಕಾರಣಕ್ಕೆ ರಸ್ತೆಗೆ ತೊಗೊಂಡಿರೋದನ್ನು ಕೂಡ ತಮ್ಮ ಭೂಮಿ ಪೂರ್ತಿಯಾಗಿ ಹೋಗಿದೆ ಅಂತ ಹೇಳಿ ಅವರು ಪರಿಹಾರ ತೆಗೆದುಕೊಂಡಿದ್ದಾರೆ ಮೂಡಾಯಿಂದ. ಅದೆಲ್ಲ ಅಕ್ರಮವಾಗಿ ಆಗಿರುವಂತಹ ಪರಿಹಾರಗಳು ಕೊಟ್ಟಿರೋದು. ಸೊ ಹಾಗಾಗಿ ಆ ಸೈಟ್ಗಳನ್ನು ರದ್ದು ಮಾಡಿ. ಈಗ ಮನೆಗಳು ಯಾರಾದರೂ ಕಟ್ಟಿದರೆ ಅದ್ರ ಬಗ್ಗೆ ಕೇಳ್ತೀನಿ, ಎಷ್ಟು ಮನೆಗಳು ಕಟ್ಟಿದ್ದಾರೆ ಅಂತ ಹೇಳಿ. ಅದನ್ನು ಕೂಡ ಏನು ಮಾಡಬೇಕಾಗುತ್ತೆ ಕಾನೂನು ಪ್ರಕಾರ ಅದನ್ನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಅಕ್ರಮವಾಗಿ ತೆಗೆದುಕೊಂಡಿರುವಂಥ ಪರಿಹಾರ, ಅಕ್ರಮವಾಗಿ ತೆಗೆದುಕೊಳ್ಳೋದಕ್ಕೆ ಯಾವುದೇ ಪರಿಹಾರ ಕೊಡೋಕ್ಕಾಗೋದಿಲ್ಲ. ನಾವು ಏನಾದರೂ ಕೋರ್ಟ್ ಆ ಥರ ಆರ್ಡರ್ ಇದೆ, ನಾವು ಕೋರ್ಟ್ನಲ್ಲಿ ಅದನ್ನು ಫೈಟ್ ಮಾಡ್ತೀವಿ. ಥ್ಯಾಂಕ್ ಯು. ಅದರ ಬಗ್ಗೆ ಮಾತ್ರ ಮಾತಾಡಿ.